ಚಟುವಟಿಕೆ ರೌಡಿ ಶೀಟರ್ ಹಾಕಿದ್ರೆ ಹೇಗೆ ನಿಮ್ಮನ್ನ ನೀವು ಬಚಾಯಿಸ್ಕೋಬೇಕು, ನಿಮ್ಮನ್ನ ಹೇಗೆ ನೀವು ಗೆದ್ಕೋಬೇಕು ಅಂತ. ಯಾವುದೇ ಪೊಲೀಸ್ ಆಫೀಸರ್ ಬಂದು ಮನೆ ಮುಂದೆ ಹರಾಜ್ ಮಾಡೋದಾಗ್ಲಿ, ಮನೆ ಮುಂದೆ ನಿಮ್ಗೆ ಹಿಂಗಾಗಿದೆ ಬಾರು, ರೌಡಿ ಶೀಟರ್ ಓಪನ್ ಮಾಡಿದೆ ಬಾರು ಅಂತ ಒಂದು ಗೊತ್ತಾಗೋದಾದ್ರೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ದ ಹೈಯರ್ ಅಫಿಷಿಯಲ್ಸ್. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಫೈಲ್ ಕೇಸಸ್ ಬಿಫೋರ್ ದ್ಯಾಟ್. ಯಾಕಂತಂದ್ರೆ ಆತರ ಮಾಡಕ್ಕೆ ಬರೋದಿಲ್ಲ ಅಂತ ಹಾನರಬಲ್ ಹೈಕೋರ್ಟ್ ಹೇಳಿದೆ. ಇದನ್ನು ಮೀರಿ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಲೈಮ್ ಲೈಟ್ ಇದೆ, ಮೀಡಿಯಾ ಇದೆ, ಜನರಿಗೆ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲದನ್ನು ತಿಳಿಸಬಹುದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೆಟ್ಟತನನ ಅಥವಾ ಕೆಟ್ಟ ಪ್ರವೃತ್ತಿನ ಅವನು ಕ್ರಿಮಿನಲ್ ಆಕ್ಟಿವಿಟೀಸ್ ನ ಎಕ್ಸ್ಪೋಸ್ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಸಿ, ಫಾಲ್ಸ್ ಕೇಸಸ್ ಹಾಕ್ಸಿ ಅವನ ರೌಡಿ ಶೀಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ಸುಮಾರು ಪೊಲೀಸ್ ಸ್ಟೇಷನ್ ನಡೀತಾ ಇರುವಂತ ಪ್ರೆಸೆಂಟ್ ವ್ಯವಸ್ಥೆ. ಸೊ ಪೊಲೀಸ್ನವರು ರೌಡಿ ಶೀಟರ್ ಹಾಕೋದಕ್ಕೆ ಕಾರಣ ಏನು, ಏನೇನು ಮಾನದಂಡಗಳಿರಬೇಕು? ಈಗ ಇದಕ್ಕೆ ನನಗೆ ಒಂದು 4-5 ಕೇಸನ್ನ ಬೇಕು ಅಂತಲೇ ಫಿಟ್ ಮಾಡಿಬಿಟ್ಟು ರೌಡಿ ಶೀಟರ್ ಮಾಡಿಬಿಟ್ಟು ಅವನ ಜೀವನ ಪರ್ಯಂತ ಅಲಿಸೋದಾ? ಇಲ್ಲ ಮನೆಗೆ ಇಮಿಡಿಯೇಟಾಗಿ ಯಾರಾದರೂ ಪೊಲೀಸರು ಕರೆಸಿ ಅವ್ನಿಗೆ ಇನ್ನಷ್ಟು ಅವನ ಮಾನಸಿಕವಾಗಿ ಹಿಂಸೆ ಕೊಡುತ್ತೆ. ರೌಡಿ ಶೀಟ್ರನ್ನ ಯಾಕೆ ಹಾಕ್ತಾರೆ, ಯಾವಾಗ ಹಾಕ್ತಾರೆ, ಹಾಕೋದಕ್ಕೆ ಮಾನದಂಡಗಳೇನು? ಆ ರೌಡಿ ಶೀಟರ್ ಹಾಕಬೇಕಾದ್ರೆ ಆತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಹೇಗಿರಬೇಕು, ಏನಿರುತ್ತೆ? ಸೊ ಎಲ್ಲವನ್ನೂ ಕೂಡ ನಾವು ಮಾತಾಡೋಣ. ಸೊ ರೌಡಿ ಶೀಟರ್ ಹಾಕ್ಬೇಕಂದ್ರೆ ಏನು ಮಾನದಂಡಗಳಿರಬೇಕು ಸರ್? ರೌಡಿ ಶೀಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಗೈಡ್ ಲೈನ್ಸ್ ಬರೋಕ್ಕಿಂತ ಮುಂಚೆ ರೌಡಿ ಶೀಟ್ ಏನಪ್ಪಾ ಅಂತಂದ್ರೆ, ಆ ರೌಡಿ ಶೀಟ್ ಅನ್ನೋದನ್ನು ಒಂದು ಆಳೆ. ಅದು ರೌಡಿ ಶೀಟ್ ಯಾರನ್ನ ಇನ್ಕ್ಲೂಡ್ ಮಾಡ್ತಾರೆ, ರೌಡಿಗಳನ್ನ ರೌಡಿ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಅದು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಈ ಗೂಂಡಾ ಆಕ್ಟ್ ಅಂತಾನೆ ಇದೆ, ಹೈಕೋರ್ಟ್ ಆಗಲಿ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಕೂಡ ಡೆಫಿನಿಷನ್ ಇದೆ. ರೌಡಿ ಯಾವಾಗ ಕ್ಯಾಟಗರೈಸ್ ಮಾಡ್ತಾರೆ, ಅ ಪರ್ಸನ್ ಇಸ್ ಟರ್ಮ್ ಟು ಬಿ ಡಿಫೈನ್ಡ್ ಆಸ್ ಅ ರೌಡಿ ಇಫ್ ಇಸ್ ಅನ್ ಆಂಟಿ ಸೋಷಿಯಲ್ ಎಲಿಮೆಂಟ್, ವ್ಯಾಗಾಬಾಂಡ್ ಆರ್ ಅ ಗೂಂಡಾ ಆಕ್ಟಿವಿಟಿ ಈ ತರ ಕ್ಯಾರಿ ಔಟ್ ಮಾಡಿದ್ರೆ ಈ ವಿಲ್ ಬಿ ಟರ್ಮ್ಡ್ ಆಸ್ ಅ ರೌಡಿ ಅನ್ನೋಂಥದ್ದು ಪೊಲೀಸ್ ಮ್ಯಾನ್ಯಲ್ ಆಗಲಿ ಗೂಂಡಾ ಕಾಯ್ದೆಯಲ್ಲಿ ಅವನ್ನ ಡಿಫೈನ್ ಮಾಡ್ತಾರೆ. ಬಟ್ ಇದು ಈ ರೌಡಿ ಮತ್ತೆ ಈ ಗೂಂಡಾ ಕಾಯ್ದೆ ಏನಕ್ಕೆ ಹಿಂಗ್ ಮಾಡಿದ್ದಾರೆ ಅಂತಂದ್ರೆ ಕಂಟ್ರೋಲ್ ಮಾಡೋದಕ್ಕೆ, ಸೊಸೈಟಿಲಿ ಆಗು ಹೋಗುಗಳನ್ನ ಪ್ರಿವೆನ್ಷನ್ ಆಫ್ ಕ್ರೈಮ್ ಮಾಡೋದಕ್ಕೆ ಸ್ಪೆಸಿಫಿಕ್ ಆಗಿ ಗೂಂಡಾ ಆಕ್ಟ್ ಮಾಡೋದು. ಆ ವ್ಯಕ್ತಿ ಅವಾಗ ಹಿಂಸೆಗಳು ಕೊಡ್ತಾ ಇದ್ರೆ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ರೆ, ಅಥವಾ ಸಾರ್ವಜನಿಕರ ಆಸ್ತಿನ ಹಾಳು ಮಾಡ್ತಿದ್ರೆ, ಎಷ್ಟೇ ಹೇಳಿದ್ರು ಕೂಡ ಪೊಲೀಸ್ ಅವ್ರಿಗೆ ಕೇರೆ ಮಾಡದೆ ಹಿಂಸಾತ್ಮಕವಾದ ಚಟುವಟಿಕೆನಲ್ಲಿ ಇದ್ರೆ ಆತನಿಗೆ ರೌಡಿ ಶೀಟರ್ ಹಾಕ್ತಾರೆ. 100%. ಬಟ್ ಎಷ್ಟೋ ಜನ ಅಮಾಯಕರ ಮೇಲೆ ಕೂಡ ರೌಡಿ ಶೀಟರ್ ಹಾಕ್ಬಿಟ್ಟಿದ್ದಾರೆ. ಅದೇನಕ್ಕಾಗುತ್ತೆ ಅಂದ್ರೆ ಸರ್, ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ಹೈಕೋರ್ಟ್ ರಿಟ್ ಪಿಟಿಷನ್ ನಂಬರ್ 8504 ಆಫ್ 2021 ಆನರಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಸಾಹೇಬ್ರು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ, ಗೈಡ್ ಲೈನ್ಸ್ ಪಾಸ್ ಮಾಡ್ತಾರೆ, ಸುತ್ತೋಲೆ ಪಾಸ್ ಮಾಡ್ತಾರೆ ಟು ಆಲ್ ದ ಪೊಲೀಸ್ ಸ್ಟೇಷನ್, ಟು ಆಲ್ ದ ACP ಸಬ್ ಡಿವಿಷನ್ಸ್ ಅಂಡ್ DCPs regarding what are the rules and directions to be followed while registering rowdy sheet against any person ಅಂತ. ಫಸ್ಟ್ ಗೈಡ್ ಲೈನ್ ಏನಪ್ಪಾ ಅಂತಂದ್ರೆ, ಇನ್ ರೌಡಿ ಅಂತ ಗೊತ್ತಾದಾಗ ಅಂದ್ರೆ ಏನಾದ್ರು ಫೀಲ್ ಆದ್ರೆ ಫಸ್ಟ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಸೆಂಡ್ ಅ ನೋಟಿಸ್ ಟು ದ ಪರ್ಸನ್ ಅಂತ. 15 days ತನಕ ಅವ್ರಿಗೆ ರಿಪ್ಲೈ ಕೊಡೋದಕ್ಕೆ ಕಾಲಾವಕಾಶ ಕೊಡಬೇಕು. ಈಗ ಒಬ್ಬ ರೌಡಿ ಎಲಿಮೆಂಟ್ ಅಂದ್ರೆ 15 ದಿವಸ ಕಾಲಾವಕಾಶ ಕೊಡಬೇಕು. 15 ದಿವಸದೊಳಗೆ ರಿಪ್ಲೈ ಕೊಡ್ತಾನ ಅವನು. ಏನಕ್ಕೆ ನನ್ನನ್ನು ಯಾಕೆ ಸೇರಿಸ್ತಾ ಇದ್ದೀರಾ, ಸೇರ್ಪಡೆ ಮಾಡಬೇಡಿ ಅಂತ ಅವನು ಪ್ರತಿ ಉತ್ತರ ಕೊಡ್ತಾನೆ. ಆ 15 days ಆದ್ಮೇಲೆ ಇವ್ರಿಗೆ 30 days ಟೈಮ್ ಪೀರಿಯಡ್ ಇರುತ್ತೆ. ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಆ 15 days ಒಳಗೆ ACP ಕಳಿಸ್ತಾರೆ. ACP ಅವರು ವರದಿ ಕೊಟ್ಟು ವಾಪಸ್ ಇವ್ರಿಗೆ ಕೊಡೋಷ್ಟರಲ್ಲಿ ಈ 30 days ಸ್ಲ್ಯಾಬ್ 15 days ಫಾರ್ ದ ಪರ್ಸನ್ ಅಗೇನ್ಸ್ಟ್ ಹೂಮ್ ರೌಡಿ ಶೀಟ್ ಶಾಲ್ ಬಿ ಓಪನ್ ಅಂಡ್ ಅಗೇನ್ 15 days ಅವ್ನು ರಿಪ್ಲೈ ಕೊಟ್ಟಾದ್ಮೇಲೆ 30 days ಪೀರಿಯಡ್ ಅಲ್ಲಿ ಇವರು ರಿಜಿಸ್ಟರ್ ಮಾಡಬಹುದಾ ಇಲ್ವಾ ಅಂತ ಆದೇಶ ಪಾಸ್ ಮಾಡ್ತಾರೆ. ಇಲ್ಲಿ ಮೇನ್ ಲ್ಯಾಕ್ಯುನಾ ಅಥವಾ ಮೇನ್ ಏನಂತಾರೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸರ್, ಇದರಲ್ಲಿ ನಾವು ಜಾಗೃತಿ ವಹಿಸಬೇಕಾಗಿರೋದು, ಆನರಬಲ್ ಹೈಕೋರ್ಟ್ ಒಂದ್ ಹೇಳಿದೆ, ಇದು ಯಾವುದೇ ಪ್ರೊಸೀಜರ್ ಆಗ್ಬೇಕಾದ್ರೂ ಸೀಲ್ಡ್ ಮ್ಯಾನರ್ ಅಲ್ಲಿ ನಡಿಬೇಕು, ಟೇಪ್ ಮ್ಯಾನರ್ ಅಲ್ಲಿ ನಡಿಬೇಕು. ಯಾವುದೇ ರೀತಿ ಇದು ಪಬ್ಲಿಕ್ ಆಗ್ಲಿ ಓದೋದಾಗ್ಲಿ ಬೇರೆಯವ್ರ ಮುಂದೆ ಸರ್ಕ್ಯುಲರ್ ತರ ಸುತ್ತೋಲೆ ಡಂಗೂರ್ ಹೊಡ್ಕೊಂಡು ಹೇಳೋದಾಗ್ಲಿ ಮಾಡಬಾರ್ದು. ಇದು ಯಾರಿಗೂ RTI ಅಲ್ಲಿ ಹಾಕೋ ಅಧಿಕಾರನೂ ಇಲ್ಲ, ಕೇಳೋ ಮಾಹಿತಿ ಅಧಿಕಾರನೂ ಇಲ್ಲ. ಡೈರೆಕ್ಟ್ ರೌಡಿ ಶೀಟ್ ಗುಪ್ತವಾಗಿರ್ಬೇಕು. ಇನ್ ಕೇಸ್ ಬಟ್ ಅವ್ನು ಪೆರಡಿಗೆ ಕರೆದಾಗ ಅವನು ಬರ್ಬೇಕಲ್ವಾ? ಅಲ್ಲ, ಪೆರಡ್ ಕರೆದಾಗ ಅದನ್ನ ಹೇಳ್ತೀನಿ ಸರ್, ಇದು ಗುಪ್ತವಾಗಿರ್ಬೇಕು. ಗುಪ್ತವಾಗಿ ಅವ್ನು ಏನಾರು ಈಗ ಮನೆ ಮುಂದೆ ಬಂದು ಇನ್ಮೇಲೆ ರೌಡಿ ಹಳೆ ತರ್ದಿದ್ದಾರೆ ಅಂತಂದ್ರೆ ಆ ರೌಡಿ ಹಳೆ ಏನ್ ತರ್ದಿದ್ರೆ ಅದು ವಾಯ್ಡ್, ಕಾನೂನಲ್ಲಿ ಯಾವುದೇ ರೀತಿ ಮಾನ್ಯ ಇರೋದಿಲ್ಲ. ಸೊ ಇದಾದ್ಮೇಲೆ ಇವ್ನಿಗೆ ತೆರೆದ ಮೇಲೆ ಏನಾರು ಮತ್ತೆ ಇವ್ನಿಗೆ ವಿಕ್ಟಿಮ್ ಇವನು ಸುಮ್ನೆ ಫೇಕ್ ಆಗಿ ನಾವು ತೆಗ್ದ್ಬಿಟ್ರು ಅಂತ ಇವ್ನಿಗೆ ಅನ್ಸಿದ್ರೆ ಇವನು 1 ವರ್ಷ ಟೈಮ್ ಇರುತ್ತೆ. ಇವನು ಮತ್ತೆ ಒಂದು ಪ್ರೊಸೀಜರ್ ಅಂದ್ರೆ ರೆಪ್ರೆಸೆಂಟೇಷನ್ ಕೊಡಬಹುದು ಲೋಕಲ್ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ. ಅವ್ರು ಅದನ್ನ ಫಾರ್ವರ್ಡ್ ಮಾಡ್ತಾರೆ ACP ಅವರಿಗೆ, ಒಂದು ಆದೇಶ ಮಾಡ್ತಾರೆ. ಇದು ಗೈಡ್ ಲೈನ್ಸ್ ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ 8504 ಆಫ್ 2021. ಸರ್, ಇಲ್ಲಿ ನೀವು ಹೇಳಿದ್ರಿ ಈಗ ಪೆರೇಡ್ ಕರೀತಾರೆ, ಯಾವುದೇ ಒಂದು ದಸರಾ ಪ್ರೊಸೆಷನ್ ಆಗ್ಬೋದು ಅಥವಾ ಮತ್ತೆ ಒಂದು ಫಂಕ್ಷನ್ ಆಗ್ಬೋದು, ಸಿಟಿಯಲ್ಲಿ ಗ್ರಾಮಗಳದ್ದು ಅಥವಾ ನಾಡ ಹಬ್ಬ, ಸಿಟಿ ಹಬ್ಬ ಯಾವುದೇ ಒಂದು ಆಗ್ತಿದ್ರು ಎಲ್ಲಾ ರೌಡಿ ಶೀಟರ್ಸ್ಗೂ ಒಂದು ನೋಟಿಸ್ ಕೊಟ್ಟು ಕರಿಬೇಕು ಅನ್ನೋದು ಒಂದು ಪ್ರೊಸೀಜರ್. ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಗುಂಪು ಘರ್ಷಣೆಗಳು ಆಗಬಾರ್ದು. ಗಣೇಶ ಹಬ್ಬ ನಡೆಯುತ್ತೆ,
ಸೊ ಗುಂಪಾಗಿ ಆ ಗುಂಪು ಒಳಗಡೆ ಸೇರ್ಕೊಂಡು ಏನೋ ತೊಂದರೆ ಕೊಡಬಾರ್ದು. ಡೆಲ್ಲಿಲಿ ನೋಡಿದ್ರೆ ಯಾವುದೊಂದು ಪ್ರತಿಭಟನೆ ಆದಾಗ ಬೇರೆಯವರೆಲ್ಲ ಸೇರ್ಕೊಂಡು ಅನ್ನೋ ಮಾತುಗಳು ಬಂತು. ಸೊ ಹಾಗಾಗಿ ಗುಂಪು ಘರ್ಷಣೆ ಆಗ್ಬೋದು, ಸಾರ್ವಜನಿಕ ತೊಂದರೆ ಆಗಬಾರ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿನ ನಷ್ಟ ಮಾಡುವಂಥ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಅವರು ಇರಬಾರ್ದು ಅನ್ನುವಂಥದ್ದು ಅಲ್ವಾ? ಕರೆಕ್ಟ್. ಎಸ್. ಈಗ ಒಂದು ಮೊನ್ನೆ ತಾನೇ ತಾವು ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು, ಈ ಸೈಲೆಂಟ್ ಸುನಿಲ್ ಬಿಟ್ರೆ ಬೇರೆಯವ್ರದೆಲ್ಲ ಈ ಸುಮಾರು ಕೇಸಸ್ ಕ್ವಾಶ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಕೈ ತಪ್ಪಿನಿಂದ ಅಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಕೈ ತಪ್ಪಿನ ಅದು ಬ್ಯಾಂಗ್ಳೂರ್ ಕಮಿಷನರ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಅದೇನಕ್ಕೆ ಅಂದ್ರೆ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ 8504/2021 ನೀವು ಗೈಡ್ ಲೈನ್ಸ್ ಪಾಸ್ ಮಾಡದೇನೆ ನೀವು ರೌಡಿ ಶೀಟರ್ ಓಪನ್ ಮಾಡೋದು ಫೇಕ್ ಓಪನ್ ಮಾಡ್ತಿರೋ ನಿಜವಾಗ್ಲೂ ಓಪನ್ ಮಾಡ್ತಿರೋ ಅದು ಡಿಸ್ಕ್ರಿಷನರಿ ಪವರ್. ಅದು ನೆಕ್ಸ್ಟ್ ಹಂತಕ್ಕೆ ಚಾಲೆಂಜ್ ಮಾಡ್ಬೋದು. ಕ್ರಿಮಿನಲ್ ಆಕ್ಟಿವಿಟಿ ಅಂತಂದ್ರೆ ಏನ್ ಗೊತ್ತಾ ಸರ್, ಅವ್ನು ಕೇಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾನೆ ಅಂತಲ್ಲ, ಇಟ್ ಇಸ್ ಸ್ಟಿಲ್ ಅಂಡರ್ ಟ್ರಯಲ್. ಆರೋಪಿ ಸ್ಥಾನದಲ್ಲಿದ್ದಾನೆ ಹೊತ್ತು ಅಪರಾಧಿ ಆಗಿಲ್ಲ ಅವ್ನು ಇನ್ನೂವೆ. ಅದು ಪೀರಿಯಡ್ ಮುಗಿಯೋ ತನಕ ಯು ಹ್ಯಾವ್ ಟು ವೇಟ್. ಆ ಬೇಸಿಸ್ ಮೇಲೆ ನೀವು ರೌಡಿ ಶೀಟ್ ಹೆಂಗ್ ಓಪನ್ ಮಾಡ್ತೀರಾ? ಸಿವಿಲ್ ಕ್ರಿಮಿನಲ್ ಕೇಸಸ್ ಅರೈಸಿಂಗ್ ಔಟ್ ಆಫ್ ಸಿವಿಲ್ ಡಿಸ್ಪ್ಯೂಟ್ ನೀಡ್ಸ್ ಟು ಬಿ ಕ್ವಾಶ್ಡ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಆನರಬಲ್ ಹೈಕೋರ್ಟ್ ಹೇಳಿದೆ, ಎಲ್ಲ ಜಡ್ಜ್ಮೆಂಟ್ಗಳಿದೆ. ಬಟ್ ಸಿವಿಲ್ ಕೇಸ್ ಇಂದ ಉದ್ಭವ ಆಗ್ತಿರೋ ಕ್ರಿಮಿನಲ್ ನೇಚರ್ನ ನೀವು ಕೊಟ್ಟು ಹಲವಾರು ಕೇಸಸ್ಗಳನ್ನ ಹಾಕಿ, ಈಗ ಪೀಸ್ಫುಲ್ ಕಾವೇರಿ ಮೇಕೆದಾಟಿಗೆ ಗಲಾಟೆ ಮಾಡಿರ್ತಾರೆ, ಹೋರಾಟಗಾರರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಟ್ಟು ಕ್ವಾಶ್ ಮಾಡಬೇಕು ಅಂತ ಎಲ್ಲ ಮನವಿ ಕೂಡ ಹೋಗಿದೆ. ಅವಾಗ ಒಂದಷ್ಟು ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡಿರೋ ಹಲವಾರು ಜನ ಇದ್ದಾರೆ. ಇನ್ ಬಿಟ್ರೆ ಬೇರೆ ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್, ಪ್ರೊಟೆಸ್ಟ್, ನಾಡು ಭಾಷೆ ಜಲ ಇವಕ್ಕೆಲ್ಲ ಹೋರಾಟ ಮಾಡಿರೋ ಮೇಲೆಲ್ಲ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೋದಾಗ್ಲೂ ಕೂಡ ಪದೇ ಹೋರಾಟ ಮಾಡಿದಾಗ್ಲೂ ಕೂಡ ಅವ್ರಗಳ ಮೇಲೂ ಕೂಡ ಅವ್ರ ಮೇಲೂ ಕೂಡ ರೌಡಿ ಶೀಟ್ ಮಾಡ್ತಿದ್ದಾರೆ. ಹೋರಾಟ ಮಾಡೋರ್ ಮೇಲೂ ಕೂಡ ಮಾಡ್ತಿದಾರಲ್ಲ. ಇದನ್ನ ಒಂದು ನಾಚಿಕೆ ಆಗಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ನೀವು ನಿಷ್ಠಾವಂತದಿಂದ, ಯಾಕಂದ್ರೆ ಪೊಲೀಸ್ ಅವ್ರ ಕಂಡ್ರೆ ಈಗ ಪಬ್ಲಿಕ್ ಗೆ ಒಂದ್ ಕಡೆ ಫಿಯರ್ ಹೋಗ್ತಿದೆ. ಯಾಕಂದ್ರೆ ನೀವು ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ನೋಡಿರ್ಬೋದು, ಡೆಲ್ಲಿಯಲ್ಲಿ ಜಂತರ್ ಮಂತರ್ ಹೆಂಗ್ ನಡೀತು ಅಂತ ಮೋದಿನೇ ಬಗ್ಗಿಸ್ಬಿಟ್ರು. ಮತ್ತೆ ಆ ತರ ಲೆವೆಲ್ಗೆ ಹೋಗ್ತಿದ್ದಾರೆ ಇವರು. ಪೊಲೀಸ್ ಸಿಬ್ಬಂದಿಯವರು ಡಿಸಿಪ್ಲಿನ್ ಆಗಿ ಕಾರ್ಯವೈಖರಿನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಅವ್ರು ಲಾ ಪ್ರಕಾರ ಹೋಯ್ತು ಅಂತಂದ್ರೆ ಎಲ್ಲರಿಗೂ ರೆಸ್ಪೆಕ್ಟ್ ಇರುತ್ತೆ. ಫಾಲ್ಸ್ ಕೇಸಸ್ ಹಾಕೊಂಡೋದ್ರೆ ಯಾರಿಗೂ ರೆಸ್ಪೆಕ್ಟ್ ಇರಲ್ಲ. ಇಲ್ಲಿ ಎರಡನೇ ಪಾಯಿಂಟ್ ಏನಂದ್ರೆ ಸರ್, ಇಲ್ಲಿ ನೀವು ಹಾಕ್ತೀರಾ ಕೇಸು, 10 ಕೇಸ್ ಇದೆ, 15 ಕೇಸ್ ಇದೆ ಅಂತ ಅವ್ನ್ ಡಿಸೈಡ್ ಆಗಕ್ ಟೈಮ್ ಎಲ್ಲಿದೆ? ಅವ್ನ್ ಡಿಸೈಡ್ ಆಗ್ಬೇಕಂತ ಟೈಮ್ ಬೇಕಲ್ವಾ? ಮತ್ತೆ ಹಾಕ್ಬಿಟ್ರೆ ಆಗ್ಬಿಡುತ್ತಾ? ಒಂದು ಏಕಾಏಕಿ ರೌಡಿ ಶೀಟರ್ ಓಪನ್ ಮಾಡ್ಬಿಟ್ರೆ ಮಾಡ್ತಾರೆ. ಅವ್ನು ಅದಕ್ಕೆ ಹೈಕೋರ್ಟ್ ಗೈಡ್ ಲೈನ್ಸ್ ಹೇಳಿದೆ 8504/2021. ಆ ಗೈಡ್ ಲೈನ್ಸ್ ಪ್ರಕಾರನೇ ಮಾಡ್ಬೇಕಂತ. ರೀಸೆಂಟ್ ರಿಪೋರ್ಟಬಲ್ ಜಡ್ಜ್ಮೆಂಟ್ passed by Honorable High Court in 8504/2021, which has been presided over and which has judgment has been presided over by the Honorable Justice ಕೃಷ್ಣ ದೀಕ್ಷಿತ್. ಆಯ್ತಾ? ಇದೆಲ್ಲ ಹೇಳಿದರೆ ನಾನು ಹಳೆ ವಿಡಿಯೋಲ್ ಕೂಡ ಹೇಳಿದ್ದೀನಿ. ಒಂದು ಸಿಂಪಲ್ ಆಗಿ ನೀವು ಏನು ಯೋಚನೆ ಮಾಡ್ಬೇಕಂದ್ರೆ, ಗೈಡ್ ಲೈನ್ಸ್ ಫಾಲೋ ಮಾಡಿ ಇಶ್ಯೂ ಮಾಡ್ತಿದಾರ, ಮಾಡಿಲ್ಲ, ಲಯಬಲ್ ಟು ಬಿ ಕ್ವಾಶ್ಡ್. ಹೈಕೋರ್ಟ್ ಪಟಿಷನ್ ಹಾಕಿ ಕ್ವಾಶ್ ಮಾಡೋದಕ್ಕೆ ಹಾಕಿ, ಡೈರೆಕ್ಟ್ ACP DCP ಹೋಗ್ಲೇಬೇಡಿ. ಈಗ ಜನರಿಗೆ ಒಂದು ಸ್ಮಾಲ್ ಗೈಡ್ ಲೈನ್ ಟಿಪ್ ಏನಪ್ಪಾ ಅಂತಂದ್ರೆ, ಈ ಒಂದು ವಿಡಿಯೋ ಮುಖ್ಯ ನಾನು ಏನು ಹೇಳೋದು ಬಯಸ್ತೀನಿ ಅಂತಂದ್ರೆ, ಯಾವುದೇ ಒಂದು ರೌಡಿ ಶೀಟ್ ಓಪನ್ ಆಗಬೇಕಿದ್ರೆ ನಿಮ್ಗೆ ನೋಟಿಸ್ ಬರುತ್ತೆ. You have to reply it within 15 days as to why your name should not be inserted in the rowdy list. ಅದು ಆಗ್ತಿದ್ದಂಗೆ 30 days ಅಲ್ಲಿ ಅವರು ಒಂದು ಆದೇಶ ಪಾಸ್ ಮಾಡ್ತಾರೆ. ಅದರಲ್ಲಿ ನಿಮ್ಗೆ ಆದೇಶದಲ್ಲಿ ಬೇಜಾರಾಗಿದ್ರೆ 1 ವರ್ಷ ಕಾಯ್ದು you have to make a representation to the local jurisdictional police station. ಅದರಿಂದ ವಾಪಸ್ ಫಾಲೋ ಅಪ್ ಆಗುತ್ತೆ. ರಿಜೆಕ್ಟ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಯು ಹ್ಯಾವ್ ಅದರ್ ಕಂಪ್ಲೇಂಟ್ ಅಥಾರಿಟಿ ಫೋರಮ್ಸ್ ಆರ್ ಹೈಕೋರ್ಟ್ ಆರ್ ಮತ್ತೊಂದು ಏನೋ ಫೋರಮ್ಗಳಿರುತ್ತೆ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಲ್ಲ ಪೊಲೀಸ್ ಆಫೀಸರ್ಸು ಎಲ್ಲಾರ್ಗೂ ಕಾನೂನು ರೀತಿಯಲ್ಲೇ ಈ ಜಡ್ಜ್ಮೆಂಟ್ ಬಂದಿರೋ ರೀತಿಯಲ್ಲೇ ಎಲ್ಲಾರ್ಗೂ ನೋಟಿಸ್ ಇಶ್ಯೂ ಮಾಡಿ ಸೀಲ್ಡ್ ಮ್ಯಾನರ್ ಅಲ್ಲಿ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು. ಏನಾದ್ರು ಅದನ್ನಾರು ಕಂಡು ಬಂತು ಅಂತಂದ್ರೆ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸಸ್ ಅಂಡ್ ಗೆಟ್ ಯುವರ್ ರೆಮಿಡಿ ಡನ್ ಬಿಫೋರ್ ಅಪ್ರಾಪ್ರಿಯೇಟ್ ಫೋರಮ್. ಇಫ್ ನಾಟ್ ಯು ವಿಲ್ ಬಿ ದ ಸಫರರ್ಸ್. ಥರ್ಡ್ ಪಾಯಿಂಟ್, ಯಾವುದೇ ಪೊಲೀಸ್ ಆಫೀಸರ್ ಬಂದು ಮನೆ ಮುಂದೆ ಹರಾಸ್ ಮಾಡೋದಾಗ್ಲಿ, ಮನೆ ಮುಂದೆ ನಿಮ್ಗೆ ಹಿಂಗಾಗಿದೆ ಬಾರೋ, ರೌಡಿ ಶೀಟ್ ಓಪನ್ ಮಾಡಿದೆ ಬಾರೋ ಅಂತ ಒಂದು ಗೊತ್ತಾಗೋದಾದ್ರೆ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ದ ಹೈಯರ್ ಅಫಿಷಿಯಲ್ಸ್. ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಫೈಲ್ ಕೇಸಸ್ ಬಿಫೋರ್ ದ್ಯಾಟ್. ಯಾಕಂತಂದ್ರೆ ಆತರ ಮಾಡಕ್ಕೆ ಬರೋದಿಲ್ಲ ಅಂತ ಆನರಬಲ್ ಹೈಕೋರ್ಟ್ ಹೇಳಿದೆ. ಇದನ್ನು ಮೀರಿ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಲೈಮ್ ಲೈಟ್ ಇದೆ, ಮೀಡಿಯಾ ಇದೆ, ಜನರಿಗೆ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲದನ್ನು ತಿಳಿಸಬಹುದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಕೆಟ್ಟತನನ ಅಥವಾ ಕೆಟ್ಟ ಪ್ರವೃತ್ತಿನ ಅವನು ಕ್ರಿಮಿನಲ್ ಆಕ್ಟಿವಿಟೀಸ್ ನ ಎಕ್ಸ್ಪೋಸ್ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಸಿ, ಫಾಲ್ಸ್ ಕೇಸಸ್ ಹಾಕ್ಸಿ ಅವನ ರೌಡಿ ಶೀಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕದ ಸುಮಾರು ಪೊಲೀಸ್ ಸ್ಟೇಷನ್ ನಡೀತಾ ಇರುವಂತ ಪ್ರೆಸೆಂಟ್ ವ್ಯವಸ್ಥೆ. ದುರಂತ, ದುರ್ದೈವ ಅಂತಾನೆ ಹೇಳ್ಬೋದು. ಅದಕ್ಕೆ ನೀವು ಕುಗ್ಗಬೇಡಿ, ಜಗ್ಗಬೇಡಿ. ಹೋಗ್ಬಿಟ್ಟು ಡೈರೆಕ್ಟ್ಲಿ ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಹೈಯರ್ ಅಫಿಷಿಯಲ್ಸ್. ಇಲ್ಲ ಮೀಡಿಯಾ ಇರುತ್ತೆ. ಈಗ ಪೊಲೀಸ್ ಆಫೀಸರ್ಸೇ ಈ ತರ ಕರಪ್ಟ್ ಆಕ್ಟಿವಿಟೀಸ್ ಅಲ್ಲಿ ಇಳಿದ್ಬಿಟ್ರೆ ಭಯನೂ ಹೋಗ್ಬಿಡುತ್ತೆ ನಮ್ಗೆ. ಅದ್ರಲ್ಲಿ
ಪರಿಸ್ಥಿತಿ ಮನಸ್ಥಿತಿ ಎಲ್ಲ ಕೆಟ್ಟೋಗ್ಬಿಡುತ್ತೆ ಜನರದು. ಲಾ ಮತ್ತೆ ಪೊಲೀಸೇ ಒಂದು ವೈಟಲ್ ಫ್ಯಾಕ್ಟರ್ ನಮ್ಗೆ ಗವರ್ನ್ ಮಾಡೋದಕ್ಕೆ. ಇದೇ ಕರಪ್ಟ್ ಆಗ್ಬಿಟ್ರೆ ಜನರಿಗೆ ನಂಬಿಕೆನೇ ಹೋಗ್ಬಿಡುತ್ತೆ, ಮಚ್ಚುಕೊಳ್ಳಿ ಹಿಡ್ಕೊಂಡು ಅವ್ರವರೇ ಸಾಯಿಸ್ಕೊಬಿಡ್ತಾರೆ. ಈಗ ನಾವೆಲ್ಲ ನೋಡ್ತಿದೀವಲ್ಲ. ಸೊ ಇದು ಈ ತರ ಮಾಡಿದ್ರೆ ರೌಡಿ ಶೀಟ್ ಅನ್ನೋದನ್ನ ಕಂಟ್ರೋಲ್ ಮಾಡ್ಬೋದು. ಇನ್ನೇನು ಮಾಡಕ್ಕಾಗಲ್ಲ. ಇನ್ ಕೇಸ್ ಹಂಗ ರೌಡಿ ಪರೇಡ್ ಅಲ್ಲಿ ಏನಾದ್ರು ಅವ್ರು ಬಂದು ವಸೂಲಿ ಮಾಡಿ, ಆಮೇಲೆ ರೌಡಿ ಪರೇಡ್ ಮಾಡ್ಬೇಕಾದ್ರೆ ಇನ್ನೊಂದ್ ಏನ್ ಮಾಡ್ತಾರೆ ಅಂತಂದ್ರೆ, ಮೀಡಿಯಾದವ್ರನ್ನ ಕರ್ಸೋದು ರೌಡಿ ಪರೇಡ್ ಮಾಡಿದಾಗ ಅವ್ನ್ ಪಾಪ ಆಟೋದವ್ನು ಇರ್ತಾನೆ, ಚಾಲಕ ಇರ್ತಾನೆ ಅಥವಾ ಚಿಕ್ಕ ಹುಡುಗ ಇರ್ತಾನೆ, ಅವ್ನ್ ಹೆಂಗ್ ಮಾಡ್ಬೇಕು ಅವ್ನ ಹ್ಯೂಮಿಲಿಯೇಟ್ ಮಾಡಿ ಕ್ಯಾಮ್ರಾ ಮುಂದೆ ಬೈತಾರೆ, ನಾವು ಅದನ್ನ ಹೈಲೈಟ್ ಮಾಡಿ ತೋರಿಸ್ತೀವಿ 100%. ಸರ್ ಈಗ ಮೀಡಿಯಾ ಎಲ್ಲಾ ಒಂದೇ, ಈಗ ಅವ್ನ ಮರ್ಯಾದೆ ಹೋಗುತ್ತೆ, ಅವ್ನು ಹೆಂಗ್ ಬದುಕೋದು ಮನೆ 100%. ಅಲ್ಲಿ ಹೋಗಿ ಹ್ಯೂಮಿಲಿಯೇಟ್ ಮಾಡಿ ಎಲ್ಲಾ ಕಡೆ ಪೇಪರ್ ಅವ್ನು ತಪ್ಪು ಮಾಡಿದನೋ ಇಲ್ವಾಗ ಸೆಕೆಂಡ್ರಿ, ನೀವು ಪೇಪರ್ ಹಂಚ್ದಂಗ ಅವ್ನ ಎಲ್ಲಾ ಕಡೆ ಹಂಚಿದ್ರೆ ಮೀಡಿಯಾಲಿ ಹೆಂಡತಿ ಮಕ್ಕಳುಗಳು ಗ್ರಾಸರಿ ಶಾಪ್ ಹೋಗ್ತಾರೆ, ಆಲ್ ತರಕ್ ಹೋಗ್ತಾರೆ, ಹೆಂಗ್ ಬದಲಾಗ್ತದೆ ಸೊಸೈಟಿ? ರೌಡಿ ಹೆಂಡತಿ ಕಣೋ, ರೌಡಿ ಮಗ ಕಣೋ ಅಂತ ಸ್ಕೂಲ್ಗೆ ಹೋದಾಗ ಮಕ್ಕಳಿಗೆ ಪಾಪ ಕಿಚಾಯಿಸ್ತಾರೆ. 100%. ಹೆಂಡತಿ ಮಕ್ಕಳು ಸಂಬಂಧಿಕರಿಗೆ ಮನೆಗೆ ಬರೋದಕ್ಕಾಗಲ್ಲ. ಇವರು ತಗೊಳ್ಳೋ ಚಿಲ್ಲರೆ ಕಾಸು ದುಡ್ಡುಗೋಸ್ಕರ ಅವ್ರ ಕ್ಯಾರೆಕ್ಟರ್ನೇ ಡಿಫೇಮ್ ಮಾಡಿ ಸುಲ್ ಕೇಸ್ಗಳು ಹಾಕಿ ಅವ್ರು ಅದನ್ನ ಸಾಬೀತು ಮಾಡ್ಕೊಂಡು ಆಚೆ ಬರೋಷ್ಟ್ರಲ್ಲಿ ಅವ್ರ ಮಕ್ಳು ದೊಡ್ಡವರಾಗಿ ಈ ತರ ಹಲವಾರು ಕೇಸಸ್ ಇದೆ. ಪಟ್ಟಿ ಬೇಕಾದ್ರೆ ನಾನು ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಎವ್ರಿ ಸಿಟಿಸನ್ ಮಸ್ಟ್ ಬಿ ಅವೇರ್ as to how rowdy sheet shall be registered and what are the precautions you have to take if the rowdy sheet is registered against you unlawfully. Yes. ಸೊ ನೆಕ್ಸ್ಟ್ ಎಪಿಸೋಡ್ ನೋಡ್ತಾರೆ. ನಿಮಗೆ ಸುಮ್ಮನೆ ರೌಡಿ ಶೀಟರ್ ಹಾಕಿದ್ರೆ ನೀವು ಹೇಗೆ ನೀವು ಹೇಗೆ ಹೋರಾಟ ಮಾಡಬೇಕು ಅನ್ನೋದು ಕೂಡ ರಿತಿಕ್ ಹತ್ರ ಮಾತಾಡ್ತೀನಿ. ಅಷ್ಟೇ ಅಲ್ಲ, ಸೊ ರೌಡಿ ಶೀಟ್ರನ್ನ ಹಾಕಬೇಕು ಅಂತಂದರೆ ಡಾಮ್ ಡುಮ್ ಅಂತ ಡಂಗುರ ಬಡಿಸ್ಕೊಂಡು ರೌಡಿ ಶೀಟ್ರು ಹಾಕುವಂಥದ್ದಲ್ಲ, ಅವನ ಮನೆಗೆ ಹೋಗ್ಬಿಟ್ಟು ಏಯ್ ಬಾರೋ ಸಾಹೇಬ್ರೆ ಕರೀತಾರೋ ಅಂತ ಹೇಳ್ಕೊಂಬರೋದಂಥದ್ದಲ್ಲ. ಆಮೇಲೆ ಹೋರಾಟಕ್ಕೆ ಹೋದಾಗ ಅಲ್ಲಿ ಅವ್ನು ತೊಂದರೆ ಕೊಟ್ಟರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಇಲ್ಲದೆ ಸಲದ್ರ ಆರೋಪ ಮಾಡಿ ಕ್ರಿಮಿನಲ್ ಕೇಸ್ ಅಂತ ಹಾಕಿ ರೌಡಿ ಶೀಟ್ರು ಮಾಡೋಂಥದ್ದು ಕೆಲವು ಪೊಲೀಸರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಈ ಥರದ್ದು ಮಾಡಿಬಿಡಿ. ನೀವು ಯೂನಿಫಾರ್ಮ್ ಹಾಕೊಂಡು ಬಂದಿದ್ದೀರಾ, ದೇವರಾಗೋಂಥ ಅವಕಾಶಗಳು ನಿಮಗೆ ತುಂಬ ಇದೆ. ಒಬ್ಬ ನೊಂದಿರೋನಿಗೆ ನೀವು ಅವ್ನು ನ್ಯಾಯ ಕೊಡಿಸ್ಬಿಟ್ರೆ ನೀವು ದೇವರಾಗ್ತೀರ ಅಂತ ಯೂನಿಫಾರ್ಮ್ ಹಾಕ್ಕೊಂಡಿರೋಂಥ ನೀವು ದಯವಿಟ್ಟು ಈ ಥರ ಯಾರೋ ಒಬ್ಬ ರಾಜಕಾರಣಿ ಹೇಳಿದಂಥ ಕಚಡ ಕೆಲಸಗಳನ್ನು ನೀವು ಮಾಡಬೇಡಿ. ಇವತ್ತು ಪೊಲೀಸರು ಒಳ್ಳೆಯವರು ಅಂತ ಹೇಳಿದ್ರೆ ಸಾಕು, ಹಲವಾರು ಬರೀ ಕೆಟ್ಟ ಕಮೆಂಟ್ಸ್ಗಳು ಬರುತ್ತೆ, ಕೆಟ್ಟದೇ ಬರುತ್ತೆ. ಯಾಕೆ ಪೊಲೀಸವ್ರ ಮೇಲೆ ಒಳ್ಳೆ ಭಾವನೆ ನಮ್ಮ ಜನಗಳಿಗೆ ಇಲ್ಲ ಅಂತ ಹೇಳ್ಬೋದು. ನಾವು ಪೊಲೀಸವರು ಇದ್ದೀವಿ, ಅದಕ್ಕೆ ಸಮಾಜ ಎಲ್ಲ ಇನ್ನೂ ಚೆನ್ನಾಗಿದೆ ಹಾಗೆ ಹೇಗೆ ಅಂತ. ನೀವೆಲ್ಲರೂ ಕೂಡ ಅಷ್ಟೇ. ಅದು ಕೆಲವರಿಂದ ಮಾತ್ರ ತುಂಬ ಚೆನ್ನಾಗಿರೋದು. ಕೆಲವು ಕ್ರಿಮಿನಲ್ ಪೊಲೀಸ್ಗಳು ಕೂಡ ಇದ್ದಾರೆ ಅಲ್ವಾ, ಅವ್ರುಗಳಿಗೆ ಏನು ಮಾಡಬೇಕು? ನೆಕ್ಸ್ಟ್ ಎಪಿಸೋಡಲ್ಲಿ ಕೂಡ ಮಾತಾಡೋಣ. ನಿಮಗೆ ರೌಡಿ ಶೀಟರ್ ಹಾಕಿದ್ರೆ ಹೇಗೆ ನಿಮ್ಮನ್ನು ನೀವು ಬಚಾಯಿಸ್ಕೋಬೇಕು, ನಿಮ್ಮನ್ನ ಹೇಗೆ ನೀವು ಗೆದ್ಕೋಬೇಕು ಅಂತ.